ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಯಮ್ಮಿಯಾದ ಡೆಸರ್ಟ್ ಜೊತೆ ಅಥವಾ ಸಲಾಡ್ ಅಂತ ಹೇಳ್ಬೋದು, ತುಂಬಾ ಯಮ್ಮಿಯಾದ ರೆಸಿಪಿ ಜೊತೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಇಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ, ಪೆಪ್ಪರ್ ಸ್ವಲ್ಪ, ಒಂದು 5-8 ಕಾಳಿನಷ್ಟು ಪೆಪ್ಪರ್, ಹಾಗೆ ಒಂದು 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಮೆಂತೆ ಸ್ವಲ್ಪನೇ ಸ್ವಲ್ಪ. ಆ ಮೆಂತೆಯನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನೆಲ್ಲ ಹುರಿದುಕೊಳ್ಬೇಕು. ಈ ಥರ ಹುರಿದು ಹಾಕೋದ್ರಿಂದ ಅದರ ಫ್ಲೇವರ್ ಇಡೀ ಮನೆಯಲ್ಲಿ ಘಮ ಘಮ ಅಂತೇಳಿ ಅದರ ಫ್ಲೇವರ್ ಬರ್ತದೆ. ತುಂಬಾ ಯಮ್ಮಿಯಾದ ಟೇಸ್ಟ್ ಬರ್ತದೆ. ಇದೀಗ ಫ್ರೈ ಆಯಿತು. ಇದನ್ನು ನಾವು ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಕುಟಾಣಿಗೆ ಹಾಕಿ ಪುಡಿ ಮಾಡಬೇಕು. ಆರಾಮ್ಸೆ ನಿಮಗೆ ಮನೆಯಲ್ಲಿ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಇರ್ತದೆ, ಅದನ್ನು ಹಾಕ್ಕೊಳ್ಬೋದಲ್ಲ ಅಂತ ಅನಿಸ್ಬೋದು. ಬಟ್ ಇದು ಇನ್ನೂ ತುಂಬ ನಿಮಗೆ ಜಾಸ್ತಿ ಟೇಸ್ಟ್ ಕೊಡ್ತದೆ, ಪರಿಮಳ ಜಾಸ್ತಿ ಇರ್ತದೆ. ಈಗ ಪೆಪ್ಪರ್ ಪೌಡರ್ ನೀವು ಹಾಕ್ತೀರಾ ಆದರೆ ಅದಕ್ಕೊಂದು ಘಮ ಇರೋದಿಲ್ಲ. ಈ ಥರ ಕಾಳುಮೆಣಸು ಕಾಳನ್ನು ಬಿಸಿ ಮಾಡಿ, ಹಾಗೆ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಹುಡಿ ಮಾಡೋದ್ರಿಂದ ಅದರ ಘಮ ಈಗ ಕುಟ್ಟುವಾಗಲೇ ಘಮ ಘಮ ಅಂತೇಳಿ ಪರಿಮಳ ಬರ್ತದೆ. ತುಂಬ ಚೆನ್ನಾಗಿರ್ತದೆ. ಈ ಥರ ಒಮ್ಮೆ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಯಮ್ಮಿಯಾಗಿ ಬರ್ತದೆ. ಹಾಗೆ ನೆಕ್ಸ್ಟ್ ಒಂದು ಬೌಲನ್ನು ತಗೊಂಡೆ, ಅದಕ್ಕೆ 1 ಕಪ್ಪು ಮೊಸರನ್ನು ಹಾಕ್ಕೊಂಡೆ. ಮೊಸರಿಗೆ ಒಂದು ಸ್ವಲ್ಪ ನೀರು, ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮೊಸರನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಗಟ್ಟಿ ಗಟ್ಟಿ ಇರ್ತದಲ್ಲ ಮೊಸರು, ಅದನ್ನೆಲ್ಲ ಚೆನ್ನಾಗಿ ಕಲಸಿಕೊಳ್ಬೇಕು. ಮೊಸರನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ನೀವು ನೀರು ಎಷ್ಟು ಬೇಕು ನಿಮಗೆ ಕ್ವಾಂಟಿಟಿ, ಅದರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೇ ಇಟ್ಕೊಳ್ಳಿ, ಸ್ವಲ್ಪ ನೀರಾಗಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾರ್ನನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವೀಟ್ ಕಾರ್ನನ್ನು ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೇನೆ. ಒಂದು 2 ನಿಮಿಷ ಬೇಯಿಸಿದರೆ ಬೇಯ್ತದೆ ಕಾರ್ನ್, ಏನು ದೊಡ್ಡ ಕೆಲಸ ಏನೂ ಇಲ್ಲ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಜೀರಾ ಪುಡಿ ಏನಿದೆ, ಪೆಪ್ಪರ್ ಪೌಡರ್ ಏನಿದೆ, ಮೆಂತೆ ಪೌಡರ್ ಏನಿದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು. ಅದು ಮೊಸರು ಜೊತೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಹಾಗೆ ಉಪ್ಪು ಕೂಡ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಈಗ ಕಲಸಿಕೊಳ್ಳಿ. ಹಾಗೆ ಸಣ್ಣಗೆ ಕತ್ತರಿಸಿದ ಮುಳ್ಳು ಸೌತೆ ಇದನ್ನು ಹಾಕ್ಕೊಳ್ಳಿ. ಅದೇ ರೀತಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೇನೆ. ಮುಳ್ಳು ಸೌತೆ ಹಾಗೆ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಹಾಕ್ಕೊಂಡು ಅದೆಲ್ಲ ಎಳ್ಕೊಳ್ಬೇಕಲ್ವಾ, ಮಸಾಲೆ ಪೆಪ್ಪರ್ ಪೌಡರ್ ಎಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ನಾನು. ನಿಮಗೆ ಹಸಿಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಕ್ಕಳೆಲ್ಲ ತಿನ್ನೋದಾದರೆ ಹಸಿಮೆಣಸು ಹಾಕಬೇಡಿ, ಖಾರ ಅಂತ ಹೇಳಿ ಬೊಬ್ಬೆ ಹೊಡಿತಾರೆ. ಮತ್ತು ಮೆಣಸು ಸಿಕ್ಕಿದರೆ ಪೆಪ್ಪರ್ ಪೌಡ್ರ್ ಇರ್ತದಲ್ಲ, ಅದೇ ಸಾಕಾಗ್ಬೋದು ಅವರಿಗೆ. ನೀವು ದೊಡ್ಡವರು ತಿನ್ನೋದಂತ ಆದರೆ ಬೇಕಾದರೆ ಹಸಿಮೆಣಸು ಫ್ಲೇವರ್ ಇಷ್ಟ ಅಂತ ಇದ್ದರೆ ಹಾಕ್ಕೊಳ್ಬೋದು. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ದಾಳಿಂಬೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಡೌನ್ ಇದ್ದವರು ಕೂಡ ಇದನ್ನು ತಿಂದರೆ ತುಂಬಾ ರಕ್ತ ತುಂಬುತ್ತೆ ಶರೀರದಲ್ಲಿ, ಆರೋಗ್ಯಕ್ಕೆ ಸಹ ಒಳ್ಳೆಯದು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಯಮ್ಮಿಯಾದ ಟೇಸ್ಟಿಯಾದ ರಾಯ್ತ ರೆಡಿ ಆಯಿತು. ಈ ಥರ ನೀವು ನಿಮ್ಮ ಪಲಾವ್ ಏನಾದರೂ ಮಾಡಿದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಡೆಸರ್ಟ್ ಥರ ತಿನ್ಬೋದು ಬೌಲಲ್ಲಿ ಹಾಕಿ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ವೆಯ್ಟ್ ಲಾಸಲ್ಲಿ ನೀವು ಇದನ್ನು ಉಪಯೋಗಿಸ್ಬೋದು ಸ್ವಲ್ಪ ಪ್ರಮಾಣದಲ್ಲಿ. ಹಾಗೆ ನೈಟ್ ಡಿನ್ನರ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ನೈಟ್ ಹಾಗೆಯೇ ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ಬೋದು. ಮತ್ತು ಊಟ ಬೇಕು ಅಂತ ಇಲ್ಲ, ನೈಟ್ ಡಿನ್ನರ್ ರೆಸಿಪಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗೆ ನೀವು ಈ ರೆಸಿಪಿನ ಖಂಡಿತ ನಿಮ್ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಬರುವ ಎಲ್ಲ ರೆಸಿಪಿಗಳು ನಿಮಗಾಗಿ. ಥ್ಯಾಂಕ್ ಯು ಸೊ